ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಹುದ್ದೆಯನ್ನ ಸಿದ್ದರಾಮಯ್ಯ ಅವರಿಂದ ಡಿಕೆ ಶಿವಕುಮಾರ್ ಅವರಿಗೆ ವಹಿಸಿದ ನಂತರ ಪ್ರತಿಯೊಂದಕ್ಕೂ ತನ್ನನ್ನೇ ಕೇಳಬೇಕೆಂಬ ಧೋರಣೆ ತಳೆದಿದೆ. ಒಂದು ರಾಜ್ಯದ ತನ್ನ ಪಕ್ಷದ ಸರ್ಕಾರದಲ್ಲಿ ಯಾರಿಗೆ ಯಾವ ಖಾತೆ ನೀಡಬೇಕು ಅನ್ನೋದನ್ನ ಕಾಂಗ್ರೆಸ್ ವರಿಷ್ಠ ಮಂಡಳಿ ನಿರ್ಧರಿಸಬೇಕೆ? ರಾಜ್ಯ ನಾಯಕತ್ವ ಅಷ್ಟು ಸಮರ್ಥ ಇಲ್ಲವೇ? ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ್ದು ಈಗ ಎಲ್ಲದಕ್ಕೂ ಹೈಕಮಾಂಡ್ ಕಡೆ ಮುಖ ಮಾಡಬೇಕಾದ ದುಸ್ಥಿತಿ. ಹೈಕಮಾಂಡ್ ಡಿಕೆ ಶಿವಕುಮಾರ್ ಕೈ ಕಟ್ಟಿ ಹಾಕಿದೆ. ಡಿಕೆ ಶಿವಕುಮಾರ್ ಅವರದ್ದು ಈಗ ಹೈಕಮಾಂಡ್ ಮುಂದೆ ಕೈ ಕಟ್ಟಿ ನಿಲ್ಲಬೇಕಾದ ಪರಿಸ್ಥಿತಿ. ಇದು ಸರ್ಕಾರದ ಮೇಲೂ ಪರಿಣಾಮ ಬೀರುತ್ತೆ. ಕಾಂಗ್ರೆಸ್ ವರ್ಚಸ್ಗೂ ಧಕ್ಕೆ ಉಂಟು ಮಾಡುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ 3 ಹಂತಗಳಲ್ಲಿ ಎಡವಿ ಬಿಟ್ಟಿದೆ. ಮೊದಲು ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಹಾಗೂ ಉಪ ಮುಖ್ಯಮಂತ್ರಿಯಾಗಿದ್ದ ಡಿಕೆ ಶಿವಕುಮಾರ್ ನಡುವೆ ಮುಖ್ಯಮಂತ್ರಿ ಹುದ್ದೆ ಹಸ್ತಾಂತರ ಕುರಿತು ಜಟಾಪಟಿ ಉಂಟಾದಾಗ ಹೈಕಮಾಂಡ್ ದಿವ್ಯ ಮೌನ ತಳೆಯಿತು. ಸುಮಾರು 6 ತಿಂಗಳಿಗೂ ಹೆಚ್ಚು ಕಾಲ ಈ ಗೊಂದಲ ಮುಂದುವರೆದರೂ ಹೈಕಮಾಂಡ್ ಯಾವುದೇ ಪರಿಹಾರ ಹೇಳಿಲ್ಲ. ಆಡಳಿತದ ಮೇಲೆ ಇದು ಪ್ರತಿಕೂಲ ಪರಿಣಾಮ ಬೀರಿತು. ಸಾಕಷ್ಟು ಹಾನಿಯಾದ ನಂತರ ಗೊಂದಲಕ್ಕೆ ತೆರೆ ಎಳೆಯಿತು. ಹೈಕಮಾಂಡ್ ಮತ್ತೆ ಎಡವಿದ್ದು ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆಯಲ್ಲಿ. ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಿಸಲು 2 ತಿಂಗಳು ಬೇಕಾಯಿತು. ಇದಕ್ಕೆ ಮತ್ತೆ ಕಾರಣ ಅದೇ ಹೈಕಮಾಂಡ್. ಅಳದು ತೂಗಿ ಸಚಿವರ ಪಟ್ಟಿ ಸಿದ್ಧಪಡಿಸಿದ್ರು ಶಾಸಕರ ಅಸಮಾಧಾನ ತಡೆಯಲು ಸಾಧ್ಯವಾಗಲೇ ಇಲ್ಲ. ಸಚಿವರ ಪಟ್ಟಿ ಸಿದ್ಧಪಡಿಸುವಾಗ ಎಲ್ಲರೂ ಇದರಲ್ಲಿ ಹಸ್ತಕ್ಷೇಪ ಮಾಡಿದ್ದೇ ಕೆಲಸ ಕೆಡುವಂತಾಯಿತು. ಪಟ್ಟಿ ಹೊರಬಿದ್ದಾಗ ಯಾರಿಗೂ ಸಮಾಧಾನವಾಗದೆ ಆಕ್ರೋಶ ಹೆಚ್ಚಾಯಿತು. ಈಗ ಇನ್ನೊಂದು ಸಚಿವ ಹುದ್ದೆ ಮಾತ್ರ ಖಾಲಿ ಇದೆ. ಆದರೂ ಸಚಿವ ಸಂಪುಟ ವಿಸ್ತರಣೆಯ ಗೊಂದಲ ಮಾತ್ರ ಬಗೆಹರಿದಿಲ್ಲ. ಅದು ಬೂದಿ ಮುಚ್ಚಿದ ಕೆಂಡ. ಹೊತ್ತಿ ಉರಿಯಲು ಸಣ್ಣ ಕಿಡಿ ಇದ್ರೆ ಸಾಕು. ಹೈಕಮಾಂಡ್ 3ನೇ ಬಾರಿಗೆ ಎಡವಿದ್ದು ಸಚಿವರ ಖಾತೆ ಹಂಚಿಕೆಯಲ್ಲಿ. ಸಚಿವರಾಗಿ 19 ಮಂದಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅವರಿಗೆ 10 ದಿನಗಳ ಕಾಲ ಖಾತೆಗಳನ್ನೇ ಹಂಚಲಿಲ್ಲ. ಇದಕ್ಕೂ ಹೈಕಮಾಂಡೇ ಕಾರಣ. ವಿಧಾನಮಂಡಲ ಅಧಿವೇಶನ ಆಗಸ್ಟ್ 13ರಿಂದ ಆರಂಭವಾಗದೇ ಇದ್ದಿದ್ರೆ ಖಾತೆ ಹಂಚಿಕೆ ಇನ್ನೂ ವಿಳಂಬ ಆಗಿದ್ರೂ ಆಶ್ಚರ್ಯ ಇಲ್ಲ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹುರುಪಿನಿಂದಲೇ ಅಧಿಕಾರ ಸ್ವೀಕರಿಸಿದ್ರು. ಮುಖ್ಯಮಂತ್ರಿ ಹುದ್ದೆ ಪಡೆಯುವುದಕ್ಕೆ ಅವರ ತಾಳ್ಮೆ, ನಡೆಯು ಗಮನಾರ್ಹವೇ. ಮುಖ್ಯಮಂತ್ರಿಯಾದ ನಂತರ ಪ್ರಾರಂಭದ 2 ತಿಂಗಳ ಆಡಳಿತ ಹೊಸ ದಿಕ್ಕಿನಂತ ಸಾಗಿದಂತೆ ಗೋಚರಿಸಿತು. ನಿಧಾನವಾಗಿ ಆಡಳಿತದ ಮೇಲೆ ಹಿಡಿತ ಸಾಧಿಸಿದ್ರು. ಸಡಿಲಗೊಂಡಿದ್ದ ಆಡಳಿತ ಯಂತ್ರದ ನಟ್ಟು ಬೋಲ್ಟು ಟೈಟ್ ಮಾಡ್ತಾ ಇದ್ರು. ಸರ್ಕಾರಕ್ಕೆ ಒಂದು ತಾಜಾತನ ಬಂದಿರುವ ಭಾವನೆ ಕೂಡ ಹೆಚ್ಚಾಗಿತ್ತು. ಅಷ್ಟೊತ್ತಿಗೆ ಎದುರಾದ ಸಚಿವ ಸಂಪುಟ ವಿಸ್ತರಣೆಯ ಗೊಂದಲ ಈ ತಾಜಾತನವನ್ನೇ ಮರೆಸಿಬಿಡ್ತು. ಡಿಕೆ ಶಿವಕುಮಾರ್ ವೇಗಕ್ಕೆ ಬ್ರೇಕ್ ಹಾಕಿದ್ದು ಅದೇನೆ. ಕೊಟ್ಟ ಮಾತಿನಂತೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡಿ ಎಂದು ಹೈಕಮಾಂಡ್ ಎದುರು ಪಟ್ಟು ಹಾಕಿ ಪಟ್ಟ ಗಿಟ್ಟಿಸಿಕೊಂಡವರು ಡಿಕೆ ಶಿವಕುಮಾರ್. ಅವರಿಗೆ ಈಗ ಅದೇ ಕೊಟ್ಟ ಮಾತು ತಿರುಗುಬಾಣ ಆಗ್ಬಿಟ್ಟಿದೆ. ಬೆಂಗಳೂರಿನ ಎಂ ಕೃಷ್ಣಪ್ಪ, ಮೈಸೂರಿನ ತನ್ವಿ ಸೇಠ್, ತುಮಕೂರಿನ ಟಿಬಿ ಜಯಚಂದ್ರ ಡಿಕೆ ಶಿವಕುಮಾರ್ ಅವರ ಎದುರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅನ್ನೋ ದಾಳವನ್ನ ಪ್ರಯೋಗಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ತಮ್ಮ ಅತ್ಯಾಪ್ತರನ್ನೇ ಸಂಪುಟಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಗದಂತಹ ಸ್ಥಿತಿ ಬಂದೊದಗಿದೆ. ಇದು ಹೈಕಮಾಂಡ್ಗೆ ಸಂಪೂರ್ಣ ಶರಣಾಗತರಾದರೆ ಆಗುವ ಪರಿಸ್ಥಿತಿ. ಇನ್ನು ಸಚಿವ ಸಂಪುಟ ವಿಸ್ತರಣೆ ಸಿದ್ದರಾಮಯ್ಯ ಅವರಿಗೆ ಪೂರ್ಣ ಸಮಾಧಾನ ತಂದಿಲ್ಲ. ಸಚಿವ ಸಂಪುಟಕ್ಕೆ ಯಾರನ್ನ ಸೇರಿಸಬೇಕು ಅಂತ ಅವರು ಬಯಸಿದ್ರು ಅವರಲ್ಲಿ ಒಂದಿಬ್ಬರು ಮಂತ್ರಿಯಾಗಿಲ್ಲ. ಸಂಪುಟಕ್ಕೆ ಒಂದಿಬ್ಬರನ್ನ ಸೇರಿಸಿರುವ ಬಗ್ಗೆ ಅವರಿಗೆ ಬಲವಾದ ಆಕ್ಷೇಪಗಳು ಇವೆ. ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ ಸಿದ್ದರಾಮಯ್ಯ ಅವರನ್ನ ಅವರ ಒಂದು ಕಾಲದ ಒಡನಾಡಿಗಳಿಂದ ದೂರ ಸರಿಸಿದೆ. ಸಿದ್ದರಾಮಯ್ಯ ಆಪ್ತರಾದ ಶಾಸಕರಾದ ಎಚ್ ಸಿ ಮಹದೇವಪ್ಪ, ಕೆ ವೆಂಕಟೇಶ್, ಬಿಆರ್ ಪಾಟೀಲ್ ಹೀಗೆ ಕೆಲವು ನಾಯಕರು ಸಿದ್ದರಾಮಯ್ಯ ಅವರಿಂದ ಈಗ ಅಂತರವನ್ನ ಕಾಪಾಡಿಕೊಂಡಿದ್ದಾರೆ. ಈ 3 ನಾಯಕರಲ್ಲಿಯೂ ತಮಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಸಿದ್ದರಾಮಯ್ಯ ಅವರ ಮೇಲೆ ಬೇಸರ ಇದೆ. ತಮ್ಮ ಪರವಾಗಿ ಸಿದ್ದರಾಮಯ್ಯ ಲಾಬಿ ಮಾಡಿಲ್ಲ ಅನ್ನೋ ಮುನಿಸೂ ಇದೆ. ಸಿದ್ದರಾಮಯ್ಯ ತಮಗೆ ಮಂತ್ರಿ ಮಾಡ್ತೀನಿ ಅಂದಿದ್ರು, ಅವರನ್ನ ನಂಬಿ ಕೆಟ್ಟುಬಿಟ್ವಿ ಅಂತ ಆಳಂದ ಶಾಸಕ ಬಿಆರ್ ಪಾಟೀಲ್ ಅಲವತ್ತುಕೊಂಡಿದ್ದಾರೆ. ಇನ್ನು ಎಚ್ ಸಿ ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ನೀಡದಿರುವುದನ್ನು ಖಂಡಿಸಿ ಡಾಕ್ಟರ್ ಮಹದೇವಪ್ಪ ಅಭಿಮಾನಿಗಳ ಬಳಗ, ಪ್ರಗತಿಪರ, ದಲಿತ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ನಡೆದೋಯಿತು. ಎಲ್ಲಾ ಬೆಳವಣಿಗೆಗಳು ಸಿದ್ದರಾಮಯ್ಯ ಪಾಳಯದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಸಾಬೀತು ಮಾಡ್ತಾ ಇದೆ. ಈ ನಡುವೆ ಎಚ್ ಸಿ ಮಹದೇವಪ್ಪ, ವೆಂಕಟೇಶ್, ತನ್ವಿ ಸೇಠ್ ಸಭೆ ಸೇರಿ ಚರ್ಚೆ ಕೂಡ ಮಾಡಿದ್ದಾರೆ. ಈ ನಡುವೆ
ಪ್ರತಿಪಕ್ಷ ಬಿಜೆಪಿ ಕಾಂಗ್ರೆಸ್ಸಿನ ಗೊಂದಲದ ಲಾಭವನ್ನ ಪಡೆಯುವ ಪರಿಸ್ಥಿತಿಯಲ್ಲೂ ಇಲ್ಲ. ಯಾಕಂದ್ರೆ ಬಿಜೆಪಿಯೇ ಒಳ ಜಗಳದಲ್ಲಿ ಮುಳುಗಿ ಹೋಗಿದೆ. ಇನ್ನು ಜೆಡಿಎಸ್ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾದ ಪಕ್ಷ. ಡಿಕೆ ಶಿವಕುಮಾರ್ 2028ರ ವಿಧಾನಸಭಾ ಚುನಾವಣೆಯ ಗೆಲುವಿನ ಗುರಿ ಹೊತ್ತು ಸಾಗಿರುವಾಗ ಶಾಸಕಾಂಗ ಪಕ್ಷದಲ್ಲಿ ಎದ್ದಿರುವ ಅಸಮಾಧಾನ ಅವರಿಗೆ ಮಗ್ಗುಲ ಮುಳ್ಳಾಗಿದೆ. ಶಾಸಕಾಂಗ ಪಕ್ಷದಲ್ಲಿ ಗೊಂದಲ ಇಟ್ಟುಕೊಂಡು ಅವರು ಚುನಾವಣೆಗೆ ಸಜ್ಜುಗೊಳ್ತಾ ಇರುವುದು ದುಸ್ತರ. ಶಾಸಕಾಂಗ ಪಕ್ಷದಲ್ಲಿರುವ ಅತೃಪ್ತಿಯನ್ನ ನಿಭಾಯಿಸುವುದು ಡಿಕೆ ಶಿವಕುಮಾರ್ ನಾಯಕತ್ವಕ್ಕೆ ಒಂದು ಸವಾಲು.